ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್. ಇವತ್ತು ಒಂದು ಸಿಂಪಲ್ ಆಗಿರೋ ಡಿಸೈನ್ ಟ್ರೈ ಮಾಡಬೇಕು ಅಂತ ಇದ್ದೀನಿ. ಈ ಡಿಸೈನ್ಗೆ ನನಗೆ ಆರ್ಡರ್ ಬಂದಿತ್ತು. ಇಲ್ಲಿ ನಾನು ಬಟ್ಟೆಗೆ ಅಂದರೆ ಸ್ಯಾರಿಗೆ 2 ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಅನ್ನೋ ರೀಸನ್ಗೆ 2 ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ 5 ಚೈನ್ ಹಾಕ್ಬಿಟ್ಟು ನೋಡಿ, 2, 3, 4, 5 ನಾನಿಲ್ಲಿ 5 ಚೈನ್ ಹಾಕ್ತಾಯಿದ್ದೀನಿ. ಇದು ನಮಗೆ ಕುಚ್ಚು ಕಟ್ಟಲಿಕ್ಕೋಸ್ಕರ ಜಾಗ ಬಿಟ್ಕೊಳ್ತಾ ಇದ್ದೀನಿ. ಕುಚ್ಚು ಕಟ್ಟಲಿಕ್ಕೋಸ್ಕರ 5 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ಆದಮೇಲೆ ಇಲ್ಲಿ ನೋಡಿ, ಒಂದು ಸಿಂಗಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು ಲಾಕ್ ಮಾಡಿದ್ದ. ಅದಾದಮೇಲೆ ಪಕ್ಕದಲ್ಲೇ ನಾನಿಲ್ಲಿ ಇನ್ನು 4 ಸರಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಒಟ್ಟು ನಮಗೆ ಲಾಕ್ ಮಾಡಿದ್ದು ಸೇರಿ 5 ಸಿಂಗಲ್ ಕ್ರೋಶೆ ಅಂತ ತೊಗೋಬೇಕಿದು. 3, 4, 5 ಟೈಮ್ಸ್ ಬರಬೇಕು ಫ್ರೆಂಡ್ಸ್. ಇದೇ ರೀತಿ ಒಂದೇ ಸಮವಾಗಿ ಬಂದರೆ ಸಿಂಗಲ್ ಕ್ರೋಶೆ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ. ಈಗ 5ನೇ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. 5 ಸಿಂಗಲ್ ಕ್ರೋಶೆ ಆಗಿದೆ ಫ್ರೆಂಡ್ಸ್. ಈಗ ಒಂದು ರಿಂಗ್ ಬಿಟ್ ತೊಗೊಂಡು ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೋಡಿ, ಸಿಂಗಲ್ ಕ್ರೋಶೆ ಮಾಡೋದನ್ನೇ ಲಾಕ್ ಮಾಡೋದು ಅಂತ ಹೇಳ್ತಾಯಿದ್ದೀನಿ. ಒಂದು ಸರಿ ಸಿಂಗಲ್ ಕ್ರೋಶೆ ಮಾಡಿದ್ರೆ ಬೀಡ್ ಲಾಕ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ದಾರನ ಮೇಲೆ ಎಳೆದ್ಬಿಟ್ಟು ನೋಡಿ, ಇದಕ್ಕೆ ನಾನು ಸಣ್ಣದಾದ ಬೀಡ್ ತೊಗೊಂಡಿದ್ದೀನಿ. ದಪ್ಪ ಬೀಡ್ ಏನು ತೊಗೊಂಡಿಲ್ಲ ಫ್ರೆಂಡ್ಸ್. ನಾನಿಲ್ಲಿ ಸಣ್ಣ ಬೀಡನ್ನೇ ಹಾಕ್ತಾಯಿದ್ದೀನಿ. ಆದ್ದರಿಂದ ಸ್ವಲ್ಪ ನಾನೇ ಎಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಸಣ್ಣ ಬೀಡ್ ಹಾಕೋದ್ರಿಂದ ಡಿಸೈನ್ ತುಂಬ ಕ್ಯೂಟಾಗಿ ಕಾಣುತ್ತೆ ಅಂದ್ಬಿಟ್ಟು. ದಪ್ಪ ಬೀಡ್ ಹಾಕಿದ್ರೆ ಅಷ್ಟು ಲುಕ್ ಇರೋದಿಲ್ಲ. ಹಾಗಾಗಿ ನೋಡಿ, ಒಂದು ಬೀಡನ್ನ ಹಾಕ್ಬಿಟ್ಟು ಒಂದು ಸರಿ ಸಿಂಗಲ್ ಕ್ರೋಶೆ, ಮತ್ತೆ ಒಂದು ಬೀಡ್ ಹಾಕ್ತಾಯಿದ್ದೀನಿ. 2ನೇ ಬೀಡ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಸೊ ಆ ರಿಂಗ್ ಬೀಡಿಗೆ ಎಷ್ಟು ಬೀಡ್ ಹಿಡಿಯುತ್ತೆ ನೋಡಿಬಿಟ್ಟು ನಾವಲ್ಲಿ ಡಿಸೈನ್ ಮಾಡಬೇಕು. 3, ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಸ್ವಲ್ಪ ಲೂಸಾಗೆ ಮಾಡಬೇಕು ಫ್ರೆಂಡ್ಸ್, ತೀರಾ ಟೈಟ್ ಮಾಡೋದು ಬೇಡ. ಡಿಸೈನ್ ಟೈಟ್ ಮಾಡಿಬಿಟ್ರೆ ಬೀಡ್ಸ್ ಎಲ್ಲ ಮೇಲೆ ಬಂದಂಗೆ ಆಗುತ್ತೆ. ನಾನೀಗ 4ನೇ ಬೀಡನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, 4ನೇ ಬೀಡ್ ಹಾಕ್ಬಿಟ್ಟು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದೇ ರೀತಿ ಆ ರಿಂಗ್ ಬೀಡ್ ಕಂಪ್ಲೀಟ್ ಆಗೋಷ್ಟು ನಾವು ಬೀಡ್ಗಳನ್ನ ಸೇರಿಸ್ತಾ ಹೋಗಬೇಕು. ಒಟ್ಟು ಎಷ್ಟು ಬೀಡ್ ಬರುತ್ತೆ ನೋಡಿ ಕೌಂಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಸ್ಯಾರಿ ಪೂರ್ತಿ ಅಷ್ಟೇ ಬೀಡ್ಗಳನ್ನ ಕಂಪ್ಲೀಟಾಗಿ ಹಾಕ್ಕೊಳ್ಬೇಕು. 5 ಬೀಡ್ ಆಗಿದೆ ಫ್ರೆಂಡ್ಸ್. ಈಗ 6ನೇ ಬೀಡ್ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. 6 ಬೀಡ್ ಹಾಕಬೇಕು. ಅದಾದಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಇದು. ನನಗೆ ಈ ಡಿಸೈನ್ಗೆ ಆರ್ಡರ್ ಬಂದಿರೋದ್ರಿಂದ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಕೂಡ ಈಸಿಯಾಗಿ ಟ್ರೈ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಡಬಲ್ ಕ್ರೋಶೆಸ್ ಏನು ಬರೋದಿಲ್ಲ. ನೋಡಿ, ಸಿಂಗಲ್ ಕ್ರೋಶೆ ಇರೋದ್ರಿಂದ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬರುತ್ತೆ. ಬಟ್ ಏನಂದರೆ ಈ ಡಿಸೈನ್ನ ಸ್ಟಿಫಾಗಿ ಕರೆಕ್ಟಾಗಿ ಮಾಡಬೇಕು. ನೋಡಿ, ಬೀಡ್ಸ್ ಆ ಸೈಡ್ ಈ ಸೈಡು ಮೇಲೆ ಬರೋದು ಅಥವಾ ಕ್ರೋಶನಲ್ಲಿ ವೇರಿಯೇಷನ್ ಈ ಥರ ಏನು ಮಾಡ್ಕೊಳ್ಳೋದು ಬೇಡ. ನೋಡಿ, ಆ ರೀತಿ ಸ್ಟಿಫಾಗಿ ಎಳೆದ್ಬಿಟ್ಟು ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ನಾನು. ಹತ್ರಕ್ಕೆ ಮಾಡ್ತಾಯಿಲ್ಲ. ಯಾಕೆಂದರೆ ಬೀಡು ಸ್ಯಾರಿಗೆ ಅಟ್ಯಾಚ್ ಆದ ರೀತಿ ಕಾಣಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಎಳೆದ್ಬಿಟ್ಟು ನಾನು ಲಾಕ್ ಮಾಡಿದ್ದೀನಿ. ನೋಡಿ, ಈ ರೀತಿ ಸ್ಟಿಫಾಗಿ ಕೂರುತ್ತೆ ಡಿಸೈನು. ಈಗ ನಾನಿಲ್ಲಿ ಒಂದು ಸರಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ಅದರ ಪಕ್ಕನೇ ಇದೇ ರೀತಿ ಇನ್ನು 4 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತೀನಿ ನಾನೀಗ. ಅಂದರೆ ಬೀಡನ್ನ ಆ ಸೈಡು 5 ಸಿಂಗಲ್ ಕ್ರೋಶೆ, ಈ ಸೈಡು 5 ಸಿಂಗಲ್ ಕ್ರೋಶೆ ಬರಬೇಕು. ಈ ರೀತಿ ಡಿಸೈನು ಬರುತ್ತೆ. 2, 3, 4, 5. ಒಟ್ಟು ನಮಗೆ 5 ಸಿಂಗಲ್ ಕ್ರೋಶೆ ಆಗಿದೆ ಫ್ರೆಂಡ್ಸ್. 5 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 5 ಚೈನ್ ಹಾಕ್ಕೊಳ್ಬೇಕು. ಸ್ಯಾರಿಗೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಸ್ಟ್ರೇಟಾಗಿ ಲಾಕ್ ಮಾಡ್ಕೊಳ್ಬೇಕು. ಈ 5 ಚೈನ್ ನಮಗೆ ಗ್ಯಾಪು ನಮಗೆ ಕುಚ್ಚು ಕಟ್ಟಲಿಕ್ಕೋಸ್ಕರ.
ನೋಡಿ ಬೀಡನ್ನ ಆ ಸೈಡ್ ಈ ಸೈಡು 5 ಸಿಂಗಲ್ ಕ್ರೋಶೆ ಥರ ಕಾಣಿಸ್ತಾ ಇದೆ. ಮತ್ತು ಲಾಕ್ ಮಾಡಿದ್ರ ಜೊತೆಗೆ ನಾವು ನೋಡಿ 5 ಚೈನ್ ಹಾಕಿ ಒಂದ್ಸರಿ ಲಾಕ್ ಮಾಡಿದ್ರ ಪಕ್ಕದಲ್ಲೇ ನಾವು ಇನ್ನೂ 4 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 2 3 5ನೇದಾಗಿದೆ ಫ್ರೆಂಡ್ಸ್. ನಾನು ನಿಮಗೆ ಇನ್ನೊಂದು ರಿಂಗಿಗೆ ಕ್ರೋಶ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ, ಬೀಡ್ನೆಲ್ಲ ಆ್ಯಡ್ ಮಾಡಿಬಿಟ್ಟು. ಸೊ ನೋಡಿ ಸಿಂಗಲ್ ಕ್ರೋಶೆ ಮಾಡಬೇಕು, ಮತ್ತು ದಾರಾನ ಮೇಲೆ ತಂದು ಒಂದು ಬೀಡ್ ಹಾಕಬೇಕು, ಮತ್ತು ಅದಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಇದೇ ರೀತಿ ಸ್ಯಾರಿ ಪೂರ್ತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಫಸ್ಟ್ ಬೀಡಿಗೆ ನಾನು 8 ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಇಲ್ಲೂ ಕೂಡ ನಾವು 8 ರೌಂಡ್ ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಬೇಕಾಗತ್ತೆ. ಡಿಸೈನ್ ಎಲ್ಲ ಒಂದೇ ಸಮ ಬರಬೇಕಂದ್ರೆ. ಸೊ ಬೀಡ್ ಕೌಂಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಬೀಡ್ ಹಾಕ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆ. ತುಂಬ ಬೇಗ ಮುಗ್ದೋಗುತ್ತೆ ಫ್ರೆಂಡ್ಸ್ ಡಿಸೈನ್ ಇದು. 2 ಅವರ್ಸ್ 3 ಅವರ್ಸ್ಗೆಲ್ಲ ಕಂಪ್ಲೀಟ್ ಮಾಡಿಬಿಡ್ಬೋದು. ಒಟ್ಟು ನಾವು 8 ಬೀಡ್ ಬರೋ ರೀತಿ ಕೌಂಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ಈಗ ಇಲ್ಲಿ ನನಗೆ 6 ಬೀಡ್ ಆಗಿದೆ ಫ್ರೆಂಡ್ಸ್. ಈಗ 7ನೇ ಬೀಡನ್ನ ಸೇರಿಸ್ತಾ ಇದ್ದೀನಿ. ನೋಡಿ ಬೀಡ್ ಹಾಕಬೇಕು, ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು, ಮತ್ತು ಒಂದು ಬೀಡನ್ನ ಹಾಕಬೇಕು, ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಫುಲ್ ಸ್ಯಾರಿ ಪೂರ್ತಿ ಇದೇ ಡಿಸೈನು. ನೋಡಿ ಸ್ವಲ್ಪ ಸ್ಟಿಫಾಗಿ ಎಳೆದ್ಬಿಟ್ಟು ಲಾಕ್ ಮಾಡುವಾಗ ಎಳೆದ್ಬಿಟ್ಟು ಲಾಕ್ ಮಾಡಬೇಕು. ಯಾಕೆಂದರೆ ಸ್ಯಾರಿಗೆ ಅದು ಅಟ್ಯಾಚ್ ಆದಂಗೆ ಕಾಣಬೇಕು, ಅದಕ್ಕೋಸ್ಕರ. ನೋಡಿ ಬೀಡ್ ಅದು ಸ್ಯಾರಿಗೆ ಲಾಕ್ ಮಾಡಿ ಆದಮೇಲೆ ಡಿಸೈನ್ ಈ ರೀತಿ ಕಾಣ್ತಾಯಿತ್ತು. ಸ್ವಲ್ಪ ಸ್ಟಿಫಾಗಿ ನಾವೆಲ್ಲ ಕೂರಿಸ್ಕೊಳ್ಬೇಕು. ನೋಡಿ ಡಿಸೈನ್ ಈ ರೀತಿ ಕಾಣ್ತಾಯಿತ್ತು. ನಾನು ಪೂರ್ತಿ ಸ್ಯಾರಿಗೆಲ್ಲ ಡಿಸೈನ್ ಇದೇ ರೀತಿ ಹಾಕ್ಬಿಟ್ಟು ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣ್ತಾಯಿತ್ತು ಅಂತ. ನೋಡಿ ಇದಕ್ಕೆ 5 ಸಿಂಗಲ್ ಕ್ರೋಶೆ, ಆ ಸೈಡ್ 5 ಸಿಂಗಲ್ ಕ್ರೋಶೆ ಮಾಡಿದ್ವಿ, ಮತ್ತು ಈ ಸೈಡ್ ಕೂಡ 5 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಕಂಟಿನ್ಯೂ 5 ಚೈನ್ ಹಾಕಬೇಕು, ಮತ್ತು 5 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ನಿಮಗೆ ಸ್ಯಾರಿ ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡಿ ಕುಚ್ಚು ಕಟ್ಟಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣ್ತಾ ಇತ್ತು ಅಂತ. ಸಿಂಪಲ್ ಆಗಿದ್ರು ಡಿಸೈನ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಸೊ ಯಾರಾದರೂ ಬಿಗಿನರ್ಸ್ ಇದ್ದರೆ ಈ ಡಿಸೈನ್ ಆರಾಮಾಗಿ ಈಸಿಯಾಗಿ ಟ್ರೈ ಮಾಡ್ಬೋದು. ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯಿತು, ನನ್ನ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.